ಹಲೋ ಮೈ ಡಿಯರ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೊಂದಿಗೆ ಒಂದು ಕಪ್ ಕಾಫಿ ಜೊತೆ ನಿಮ್ಮ ಸುಮ. ಹೀಗೆ ಒಂದು ಸಾಮಾಜಿಕವಾದಂತಹ ವಿಷಯ ಈ ದಿನದ ಪೇಪರಲ್ಲಿ ನಾನು ಓದಿದೆ. ಏನು ಆ ಒಂದು ವಿಷಯದ ಒಂದು ಪ್ಯಾರಾಗ್ರಾಫ್ ಇತ್ತು ಅಂದರೆ, ಶಾಲೆಯಲ್ಲಿ ತನ್ನ ಮಗನನ್ನ ಉಪಾಧ್ಯಾಯರು ಹೊಡೆದ್ರು ಎಂಬ ಕಾರಣಕ್ಕೆ ಪೋಷಕರು ಶಾಲೆ ಬಳಿ ಹೋಗಿ ಉಪಾಧ್ಯಾಯರನ್ನ ಬಹಳ ಕೆಟ್ಟದಾಗಿ ಹೀಯಾಳಿಸಿರುವಂಥದ್ದು. ಸ್ನೇಹಿತರೆ, ಒಂದು ಕ್ಷಣ ಯೋಚಿಸೋಣ. ನಾವೆಲ್ಲರೂ ಶಾಲೆಯ ವಿದ್ಯಾಭ್ಯಾಸವನ್ನು ಮುಗಿಸಿ ಬದುಕು ಕಟ್ಟಿಕೊಂಡು ನಮ್ಮ ಬದುಕನ್ನು ನಡೆಸುತ್ತಿರುವಂಥವ್ರು. ನಾವು ಶಾಲೆಗೆ ಸೇರಿದಂತಹ ಸಮಯದಲ್ಲಿ ನಮ್ಮ ತಂದೆ ತಾಯಿಗಳು, ಆ ದಿನ ಶಾಲೆಗೆ ಸೇರಿಸುವಾಗ ಬಂದಂಥ ತಂದೆ ತಾಯಿಯರು ಮತ್ತೆ ಅವರು ಶಾಲೆಗೆ ಬಂದದ್ದು ಪೋಷಕರ ದಿನವಿರಬಹುದು, ಇಲ್ಲವೇ ನಮ್ಮ TC ತೆಗೆದುಕೊಂಡು ಮತ್ತೊಂದು ತರಗತಿಗೆ ಸೇರಿಸಲು ಅಥವಾ ಶಾಲೆಗೆ ಸೇರಿಸಲು ಹೋಗುವಂಥ ಸಮಯ ಇರಬಹುದು ಅಲ್ವಾ ಸ್ನೇಹಿತರೆ? ನಾವು ಕೇಳಲ್ಪಟ್ಟಿದ್ದೇವೆ, ಪಿತೃದೇವೋಭವ, ಮಾತೃದೇವೋಭವ, ಗುರುದೇವೋಭವ. ಹಿಂದಿನ ಶಿಕ್ಷಣ ವ್ಯವಸ್ಥೆ, ಇಂದಿನ ಸಾಮಾಜಿಕ ವ್ಯವಸ್ಥೆ, ಇವೆಲ್ಲವನ್ನ ನಾವು ಯೋಚಿಸುವುದಾದರೆ ಶಿಕ್ಷಣ ದುಬಾರಿಯಾಗಿದೆ, ನಿಜ. ಇಂದಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ತಂದೆ ತಾಯಂದಿರು ದುಡಿತಕ್ಕೆ ಹೋಗುವಂಥವರಾಗಿದ್ದಾರೆ, ನಿಜ. ಆದರೆ ಇಂದಿನ ಜನರೇಷನ್, ಯಾವ ಜನರೇಷನ್ಗೆ ನಾವು ನಿಂತಿದ್ದೇವೆ, ಈ ಜನರೇಷನ್ ಆಲ್ಫಾ ಎಂಬುದಾಗಿ ಕರೆಯುವಂಥ ಈ ಜನರೇಷನ್ಗೆ ಯಾವುದೇ ಕೊರತೆ ಇಲ್ಲದೆ ಎಲ್ಲವನ್ನ ಒದಗಿಸುವಂತಹ ತಂದೆ ತಾಯಿಗಳು ಇವತ್ತಿನ ವ್ಯವಸ್ಥೆಯಲ್ಲಿ ನಾವು ನೋಡುವವರಾಗಿದ್ದೇವೆ. ಯಾವ ಕೊರತೆಯೂ ಇಲ್ಲ. ಹೆಡ್ ಟು ಟೋಸ್ ಎಲ್ಲವೂ ಸುಂದರವಾಗಿ ರೂಪಿಸಿ ಡ್ರೆಸ್ ಮಾಡಿ ಶಾಲೆಗೆ ಕರೆದುಕೊಂಡು ಹೋಗಿ ಬಿಡ್ತಾರೆ. ಅಷ್ಟೇ ಅಲ್ಲ, ನಡೆದುಕೊಂಡು ಹೋಗಲು ಸಹ ಬಿಡೋದಿಲ್ಲ. ಒಂದು ಆಟೋ, ಒಂದು ಸ್ಕೂಲ್ ಬಸ್, ಇಲ್ಲವೇ ತಮ್ಮ ಆಫೀಸಿನ ಸಮಯದ ನಡುವೆ ತಮ್ಮ ಗಾಡಿಗಳಲ್ಲಿ ಮಕ್ಕಳನ್ನು ಬಿಡುವುದನ್ನು ನಾವು ನೋಡ್ತೇವೆ. ಇಷ್ಟೆಲ್ಲ ಅನುಕೂಲ ಕೊಟ್ಟಂತ ಮಕ್ಕಳು ಶಾಲೆಯಲ್ಲಿ ಎಲ್ಲ ರೀತಿಯ ಪುಸ್ತಕ, ಫೀಸ್ ಎಲ್ಲವನ್ನ ಕಟ್ಟಿ ಕಳಿಸಿರುವಂತಹ ಮಕ್ಕಳು ತಮ್ಮ ವಿದ್ಯಾಭ್ಯಾಸದಲ್ಲಿ, ತಮ್ಮ ಪರ್ಫಾರ್ಮೆನ್ಸ್ ಅಲ್ಲಿ, ತಾವು ಸಾಮಾಜಿಕವಾಗಿ ಬೆಳೆಯಬೇಕಾದಂಥ ಹಂತಗಳಲ್ಲಿ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಎಂಬುದಾಗಿ ತಂದೆ ತಾಯಿ ಸೂಕ್ಷ್ಮವಾಗಿ ಗಮನಿಸಲು ನಿರ್ಬಲರಾಗಿದ್ದಾರೆ ಸ್ನೇಹಿತರೆ. ಹೌದು, ಅವರಿಗೆ ಅದ್ಯಾವುದು ಗಮನ ಇಲ್ಲ. ನಾವು ಪಡೆದಿಲ್ಲ, ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ನಾವು ಇಂಥದ್ದೆಲ್ಲ ನೋಡಿಲ್ಲ, ಇಂಥದನ್ನೆಲ್ಲ ನಾವು ಎಂಜಾಯ್ ಮಾಡಿಲ್ಲ. ಈಗ ನಾವು ಸ್ಥಿತಿವಂತರಾಗಿದ್ದೇವೆ, ನಮ್ಮ ಮಕ್ಕಳಿಗೆ ನಾವು ಕೊಡುವ ಎಲ್ಲವನ್ನ ಕೊಟ್ಟು ಮಕ್ಕಳನ್ನು ಸುಖವಾಗಿ ಬದುಕಿಸುವ ಎಂಬುವಂಥ ಆಲೋಚನೆಯಲ್ಲಿ ಅವರು ಅಷ್ಟು ಡೊನೇಷನ್, ಮಂತ್ಲಿ ಫೀಸ್ ಕಟ್ಟಿ ಕಳಿಸುವಂಥ ಶಾಲೆಯಲ್ಲಿ ಯಾವ ರೀತಿಯ ವಿದ್ಯಾಭ್ಯಾಸವನ್ನ ಈ ಮಕ್ಕಳು ಅದನ್ನು ಅರ್ಥ ಮಾಡಿಕೊಂಡು ವಿದ್ಯಾಭ್ಯಾಸದಲ್ಲಿ ಯಾವ ಹಂತದಲ್ಲಿ ಇದ್ದಾರೆ, ಇವರ ಒಂದು ವಿದ್ಯಾಭ್ಯಾಸದ ಮಟ್ಟ ಏನಾಗಿದೆ ಎಂಬುದಾಗಿ ಅರಿಯಲಾರದಷ್ಟು ಬಹಳ ನಿರ್ಬಲ ಅವಸ್ಥೆಯಲ್ಲಿ ಈ ತಂದೆ ತಾಯಿಯರಿದ್ದಾರೆ. ಇಂಥ ಒಂದು ಮಾನಸಿಕ ಸ್ಥಿತಿಯೇ ಟೀಚರ್ಸ್ ಮಕ್ಕಳನ್ನ ದಂಡಿಸಿದಾಗ, ಮಕ್ಕಳನ್ನ ಸರಿಪಡಿಸುವಂಥ ಸಮಯದಲ್ಲಿ ಅವರು ತಮ್ಮ ಮಕ್ಕಳನ್ನ ಶಿಕ್ಷಿಸುವಂಥದ್ದು ಈ ತಂದೆ ತಾಯಿಗಳು ಇಷ್ಟಪಡ್ತಿಲ್ಲ ಸ್ನೇಹಿತರೆ. ಮನೆಯಲ್ಲಿ ತಂದೆ ತಾಯಿ ಶಿಕ್ಷಿಸೋದಿಲ್ಲ, ಶಾಲೆಯಲ್ಲಿ ಟೀಚರ್ಸ್ ಶಿಕ್ಷೆ ಕೊಡುವ ಹಾಗಿಲ್ಲ. ಮತ್ತೆ ಹೇಗೆ ಒಂದು ಮಗು ಉತ್ತಮ ವ್ಯಕ್ತಿಯಾಗಲು, ಸಮಾಜಕ್ಕೆ ಕೊಡುಗೆಯಾಗಲು ಸಾಧ್ಯ? ಪ್ರತಿಯೊಂದು ಹುಳಿ ಹೇಟು ಪಡೆದಂಥ ಒಂದು ಕಲ್ಲೇ ಒಂದು ಸುಂದರ ಮೂರ್ತಿಯಾಗುವುದು ಎಂಬುದು ನಮಗೆ ತಿಳಿದಿದೆ. ಅದೇ ರೀತಿಯಾಗಿ ತಪ್ಪು ಒಪ್ಪುಗಳನ್ನು ತಿಳಿಯಪಡಿಸುವಂತಹ ಹಿರಿಯರ ಮೂಲಕವಾಗಿಯೇ ಒಂದು ಸುಂದರವಾದಂತಹ ಮಾನವ ವ್ಯಕ್ತಿತ್ವ ರೂಪುಗೊಳ್ಳುವುದು ಎಂಬುದನ್ನು ಈ ಒಂದು ಪ್ರೆಸೆಂಟ್ ತಂದೆ ತಾಯಿ ಮರೆಯುತ್ತಿದ್ದಾರೆ. ಇದು ಬಹಳ ಕಳವಳಕಾರಿಯಾದಂತಹ ಅಂಶವಾಗಿದೆ ಸ್ನೇಹಿತರೆ. ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳಿಕೊಳ್ಳುವುದು ಇಷ್ಟೇ,
ತಪ್ಪು ಸರಿ ಯಾವುದು ಎಂಬುದನ್ನು ಮಕ್ಕಳಿಗೆ ತಿಳಿಯಪಡಿಸಬೇಕಾದಂಥ ಆದ್ಯ ಕರ್ತವ್ಯ ತಂದೆ ತಾಯಿಗಳಿಗೂ ಇದೆ ಮತ್ತು ಶಾಲೆಯಲ್ಲಿ ಉಪಾಧ್ಯಾಯರಿಗೂ ಇದೆ. ದಯವಿಟ್ಟು ಶಿಕ್ಷೆ ಕೊಡುವುದನ್ನು ಎಂದಿಗೂ ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ. ಶಿಕ್ಷೆ ಪಡೆದಂಥ ಮಗುವೇ ಒಂದು ಸುಂದರ ಮೂರ್ತಿಯಾಗುವುದು. ಇವತ್ತಿನ ಸಮಾಜ, ಇವತ್ತಿನ ಒತ್ತಡದ ಬದುಕು, ಇವತ್ತಿನ ಎಲೆಕ್ಟ್ರಾನಿಕ್ ಗೆಜೆಟ್ಸಲ್ಲಿ ನಾವು ಉಸಿರಾಡ್ತಿದ್ದೇವೆ. ಇಂತಹ ಒಂದು ಸಾಮಾಜಿಕವಾದಂತಹ ಸಮಾಜದಲ್ಲಿ ನಾವಿರುವಾಗ ಒಬ್ಬ ಸುಂದರವಾದಂತಹ ವ್ಯಕ್ತಿಯನ್ನು ನಾವು ಪಡೆಯಬೇಕೆಂದರೆ ಅದಕ್ಕೆ ಏಟು, ಅದಕ್ಕೆ ಶಿಕ್ಷೆ, ಅದಕ್ಕೆ ಶಿಸ್ತು, ಅದಕ್ಕೆ ಸಂಯಮ, ಇವೆಲ್ಲ ಸಂಸ್ಕಾರಗಳು ಸೇರಿದಾಗಲೇ ಒಂದು ಸುಂದರವಾದಂತಹ ವ್ಯಕ್ತಿ ರೂಪುಗೊಳ್ಳಲು ಸಾಧ್ಯ. ವಿದ್ಯಾವಂತನಾಗಿ ಒಬ್ಬ ಉತ್ತಮವಾದಂತಹ ಪ್ರಜೆಯಾಗಲು, ಈ ದೇಶದ ಪ್ರಜೆಯಾಗಲು. ವಿದ್ಯಾವಂತನು ಎಂಬುದಾಗಿ ಹೇಳಿದಾಗ ಒಂದು ಪೇಪರ್, ಒಂದು ಸರ್ಟಿಫಿಕೇಟ್ ಅಲ್ಲ, ಸಂಪೂರ್ಣ ವ್ಯಕ್ತಿಯ ರೂಪುರೇಷೆಯೇ ಒಂದು ವಿದ್ಯಾವಂತಿಕೆ, ಒಂದು ಸಂಸ್ಕಾರ ಎಂಬುದಾಗಿ ನಾವು ಅರ್ಥೈಸಿಕೊಳ್ಬಹುದು. ಸ್ನೇಹಿತರೆ, ದಯವಿಟ್ಟು ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಹಿರಿಯರಾಗಲಿ, ತಂದೆ ತಾಯಿಯಾಗಲಿ, ಟೀಚರ್ಸ್ ಆಗಲಿ, ಒಂದು ಮಗುವನ್ನು ಪನಿಷ್ ಮಾಡ್ತಿದ್ದಾರೆ ಅಂದರೆ ಅದನ್ನು ನೋಡದ ಹಾಗೆ ಇರುವುದು ತುಂಬ ಒಳ್ಳೆಯದು ಎಂಬುದಾಗಿ ಹೇಳುತ್ತಾ, ಮತ್ತೊಂದಾವರ್ತಿ ಕೊಟ್ಟಂತಹ ಈ ಒಂದು ಸುಂದರವಾದಂತಹ ಸಮಯಕ್ಕೆ ಥ್ಯಾಂಕ್ಸ್ ಹೇಳುತ್ತಾ, ಈ ವಿಷಯ ನಿಮಗೆ ಒಪ್ಪಿಗೆ ಆದರೆ ಈ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡುವುದರ ಮೂಲಕ ಬೆಲ್ ಐಕನ್ ಒತ್ತೋದನ್ನು ಪ್ರೆಸ್ ಮಾಡಬೇಡಿ ಸ್ನೇಹಿತರೆ. ಸಿ ಯು, ಟೇಕ್ ಕೇರ್.